ಇನ್ನು ನೀಟ್ ಅಕ್ರಮ ತಡೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ದೆಹಲಿ ರೌಸ್ ಅವೆನ್ಯೂ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ವಿಚಾರಣೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವಿಶೇಷ ನ್ಯಾಯಾಧೀಶರ ನೇಮಕ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ವಿಶೇಷ ನ್ಯಾಯಾಧೀಶರ ನೇಮಕ. ನ್ಯಾಯಾಧೀಶರು ಅನು ಗ್ರೋವರ್ ಬಾಲಿಗಾ ಅವರನ್ನ ನೇಮಿಸಿದಂತ ದೆಹಲಿ ಹೈಕೋರ್ಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರೆ ಪರೀಕ್ಷಾ ಅಕ್ರಮ ಕೇಸ್ಗಳ ತ್ವರಿತ ವಿಚಾರಣೆಗೆ ಅಂತ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಗೆ ಮುಂದಾಗಿರೋದು. ವೇಗವಾಗಿ ವಿಚಾರಣೆ ಮುಗಿಸೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪಿಸ್ತಾ ಇರುವಂತದ್ದು. ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಶೀಘ್ರವಾಗಿ ನ್ಯಾಯದಾನ ಮಾಡಬೇಕು, ಕಠಿಣ ಶಿಕ್ಷೆಯನ್ನ ವಿಧಿಸಬೇಕಾಗುತ್ತೆ ಅಂತ. ಅದರ ಜೊತೆಗೆ ವರ್ಷಗಟ್ಟಲೆ ಕೇಸ್ ನೆನೆಗುದಿಗೆ ಬೀಳೋದನ್ನ ತಪ್ಪಿಸಬಹುದು. ಎಷ್ಟೋ ವರ್ಷಗಳ ಕಾಲ ಕೋರ್ಟಿಂದ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಅಲ್ದಾಡ್ತಾನೆ ಇರ್ತಾರೆ. ಅದೆಲ್ಲವನ್ನು ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ವೇಗವಾಗಿ ಶೀಘ್ರವಾಗಿ ನ್ಯಾಯ ಒದಗಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಫಾಸ್ಟ್ ಟ್ರ್ಯಾಕ್ ಸ್ಥಾಪನೆಗೆ ಮುಂದಾಗಿರೋದು. ಜೊತೆಗೆ ದಿನನಿತ್ಯ ವಿಚಾರಣೆ ನಡೆಸಿ ವೇಗವಾಗಿ ತೀರ್ಪನ್ನ ಕೊಡಲಾಗುತ್ತೆ. ಇನ್ನು ಈ ಪೇಪರ್ ಲೀಕ್ ಮಾಫಿಯಾಗಳಿಗೆ ಕಠಿಣ ಸಂದೇಶ ರವಾನೆಗೆ ಅಂತ ಈ ಕ್ರಮ. ದೇಶದ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಮರುಸ್ಥಾಪನೆ ಮಾಡುವಂತ ಯತ್ನ ಆಗ್ತಿದೆ. ವಿದ್ಯಾರ್ಥಿಗಳಲ್ಲಿ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು, ವಿಶ್ವಾಸ ಮೂಡಿಸಬೇಕು ಅನ್ನುವಂಥ ಕಾರಣಕ್ಕೆ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವುದು ಕೂಡ ಈ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಸ್ಥಾಪನೆಯ ಉದ್ದೇಶ ಆಗಿದೆ. ಇದೆಲ್ಲವೂ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕಿದೆ. ಅದಕ್ಕಿಂತ ಈ ಕೇಸ್ಗಳೇ ಇಂಥವು ಬರಬಾರ್ದು ಅಂತ ಅಂದರೆ ಪೇಪರ್ಗಳು ಲೀಕ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಲ್ಲ, ಅದು ಪ್ರಮುಖ ಆಗುತ್ತೆ. ನೀಟ್ ಪತ್ರಿಕೆ ಆಗಲಿ ಬೇರೆ ಯಾವುದೇ ಪತ್ರಿಕೆಗಳಾಗಲಿ ಲೀಕ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಸ್ಥಾಪನೆ ಆಗಬೇಕು. ಅದು ಪ್ರಮುಖವಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು. ಇನ್ನು ಹಾಗಾದ್ರೆ ಎಲ್ಲೆಲ್ಲಿ ಈ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಅಂತ ನಾವು ನೋಡೋದಾದ್ರೆ ನೀಟ್ ಅಕ್ರಮ ಕೇಸ್ ದಾಖಲಾಗಿರುವ ರಾಜ್ಯಗಳಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ. ಪ್ರಾಥಮಿಕ ಹಂತದಲ್ಲಿ 4 ರಾಜ್ಯಗಳಲ್ಲಿ ಸ್ಥಾಪನೆಗೆ ಮುಂದಾಗಿರೋದು. ದೆಹಲಿ, ಬಾಂಬೆ, ಕೋಲ್ಕತ್ತಾ ಮತ್ತು ಮಧ್ಯಪ್ರದೇಶದಲ್ಲಿ ಸ್ಥಾಪನೆ. ಪರೀಕ್ಷಾ ಅಕ್ರಮ ಮಾಡಿದವ್ರಿಗೆ ಏನ್ ಶಿಕ್ಷೆ? ಹಾಗಾದ್ರೆ ಭಾರಿ ಕಠಿಣ ಶಿಕ್ಷೆ ಅಂತಿದಿರಲ್ಲ, ಏನ್ ಶಿಕ್ಷೆ ಅಂತ ಬಂದಾಗ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕಂಪ್ಯೂಟರ್ ನೆಟ್ವರ್ಕ್ ಹ್ಯಾಕಿಂಗ್ ಅಪರಾಧ, ಪರೀಕ್ಷೆಗೆ ನಕಲಿ ಅಭ್ಯರ್ಥಿಗಳನ್ನ ಕೂರಿಸುವುದು ಕೂಡ ಅಕ್ರಮ ಅಂತ ಪರಿಗಣಿಸಲಾಗುತ್ತೆ. ವಿವಿಧ ರೀತಿಯಲ್ಲಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅಕ್ರಮದಲ್ಲಿ ಭಾಗಿಯಾದವರಿಗೆ ಗರಿಷ್ಠ 10 ವರ್ಷಗಳವರೆಗೆ ಜೈಲ್ ಶಿಕ್ಷೆ, ಬರೋಬ್ಬರಿ 1 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ.